ತೋಂಟದಾರ್ಯ ಹಾಗೆ ಫಕೀರೇಶ್ವರ ಮಠದ ನಡುವೆ ದೊಡ್ಡ ಸಂಘರ್ಷಣೆ ನಡೀತಾ ಇದೆ. ದಿಂಗಾಲೇಶ್ವರ ಸ್ವಾಮೀಜಿಯ ಕಾರನ್ನ ಪೊಲೀಸರು ತಡೆದಂಥದ್ದನ್ನ ಕೂಡ ನಾವು ನೋಡಬಹುದಾಗಿತ್ತು. ಮಠದಿಂದ ಹೊರಗಡೆ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸರು ದಿಂಗಾಲೇಶ್ವರ ಶ್ರೀಗಳಿಗೆ ದಿಗ್ಬಂಧನವನ್ನ ಹಾಕಿದ್ದಾರೆ. ಇದು ಗದಗ ಜಿಲ್ಲೆಯ ಶಿರಹಟ್ಟಿ ಫಕೀರೇಶ್ವರ ಮಠದಲ್ಲಿ ನಡೆದಿರುವಂತಹ ಘಟನೆ. ಶಿರಹಟ್ಟಿಯಲ್ಲಿ ದಿಂಗಾಲೇಶ್ವರ ಶ್ರೀಗಳ ಕಾರನ್ನ ಪೊಲೀಸರು ಬಿಟ್ಟಿಲ್ಲ. ಬೆಳ್ಳಟ್ಟಿ ಗ್ರಾಮಕ್ಕೆ ಅವರು ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಶ್ರೀಗಳನ್ನ ಬಿಡದೆ ದಿಗ್ಬಂಧನ ಹಾಕಿದಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿತ್ತು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ದಿಂಗಾಲೇಶ್ವರ ಶ್ರೀಗಳು ಕಾರ್ನಲ್ಲೇ ಕುಳಿತಿದ್ರು. ನೀವು ಸಂಶಯ ಇತ್ತಪ್ಪ ಅಂದ್ರೆ ಒಂದು ಜೀಪ್ ನಾನು ಕೂಡ ಬರಕಾಕೈತಿ ಇಲ್ಲ, ನೀವು ಮುಂದೆ ಬಿಡ್ರಿ, ನಿಮ್ಮ ಹಿಂದೆ ನಾ ಬಿಡ್ತೀನಿ. ಕಾಮಗಾರಿ ನೋಡ್ಕೊಂಡು ಬರೋನು ಹೊಳೆ ನೀವು ನಮ್ಮ ಮಠದಾಗ ತಿಂಗಳ ಗಂಟ್ಲೆ ಇರ್ರಿ, ನಮ್ಗೇನು ಆಗ್ತೈತಿ, ಇಲ್ಲೇ ಇದ್ದು ಬಿಡ್ರಿ, ಎಲ್ಲಿ ಹೋಗ್ಬೇಡ್ರಿ. ಇನ್ನು ಅರ್ಧ ತಾಸು ಬಿಟ್ಟು ಹೋಗ್ಬೇಕಾ? ಅಲ್ಲ, ನಾ ಏನಂತೀನಿ, ಇನ್ನು ಅರ್ಧ ತಾಸು ಬಿಟ್ಟು. ಸಂಜು ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಂಜು ಪಾಂಡ್ರೆ, ಇಲ್ಲಿ ಏನು ಎರಡು ಮಠಗಳ ನಡುವಿನ ವಿವಾದ ಅಂತ ಹೇಳಿ, ಆಮೇಲೆ ಇವತ್ತು ಬೆಳ್ಳಟ್ಟಿ ಹೋಗುವಂತ ಸಂದರ್ಭದಲ್ಲಿ ಶ್ರೀಗಳನ್ನ ತಡೆದು ಅರ್ಧ ಗಂಟೆ ನಿಲ್ಲಿಸಿದಂಥದ್ದು, ಇದೆಲ್ಲ ಯಾವ ಕಾರಣಕ್ಕಾಗಿ, ಏನಾಗಿತ್ತಲ್ಲಿ? ಹೌದು ಮಲ್ತೇಶ್, ಗದಗ ಜಿಲ್ಲೆ ಎರಡು ಪ್ರತಿಷ್ಠಿತ ಮಠಗಳ ನಡುವೆ ಈಗ ಒಂದು ಭಾವೈಕ್ಯತೆಯ ಒಂದು ಸಂಘರ್ಷ ನಡೆದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಗದಗ ತೋಂಟದಾರ್ಯ ಮಠದ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳ ಜನ್ಮದಿನ. ಈ ಜನ್ಮದಿನ ನಿಮಿತ್ತವಾಗಿ ತೋಂಟದಾರ್ಯ ಮಠದ ವತಿಯಿಂದ ಇವತ್ತು ಭಾವೈಕ್ಯತೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಏನು ಶಿರಹಟ್ಟಿ ಫಕೀರೇಶ್ವರ ಮಠ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಯಾಕೆಂದ್ರೆ ಭಾವೈಕ್ಯತೆ ಅನ್ನೋದು ಅದು ಶಿರಹಟ್ಟಿ ಫಕೀರೇಶ್ವರ ಮಠಕ್ಕೆ ಮಾತ್ರ ಅದು ಮೀಸಲಿರುವಂತದ್ದು. ಯಾಕಂದ್ರೆ ಇದಕ್ಕೆ 106 ವರ್ಷದ ಇತಿಹಾಸ ಇದೆ. ನೀವು ಭಾವೈಕ್ಯತೆ ಸಮಾವೇಶ ಮಾಡಿ, ಭಾವೈಕ್ಯತೆ ಯಾತ್ರೆ ಮಾಡಿ ನಮ್ದು ಅಭ್ಯಂತರ ಇಲ್ಲ. ಆದ್ರೆ ಭಾವೈಕ್ಯತೆ ದಿನ ಅಂತ ಅನ್ನೋದು ಬೇಡ. ಯಾಕಂದ್ರೆ ಸಿದ್ಧಲಿಂಗ ಶ್ರೀಗಳು ಅವರು ಲಿಂಗಾಯತ ಪರಂಪರೆ ಹೊಂದಿದವರು, ಅವ್ರು ಲಿಂಗಾಯತ ಮಾಡೋದು. ಹೀಗಾಗಿ ಅವ್ರಿಗೆ ಭಾವೈಕ್ಯತೆ ಅನ್ನೋದು ಸಂಬಂಧ ಬರಲ್ಲ ಅಂತ ಅನ್ನೋದು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಒಂದು ವೇಳೆ ನೀವು ಆಚರಣೆ ಮಾಡಿದ್ದೆ ಆದ್ರೆ ನಾವು ಕರಾಳ ದಿನವನ್ನ ಆಚರಣೆ ಮಾಡ್ತೀವಿ ಅಂತೇಳಿ ಒಂದು ದಿಂಗಾಲ ಶ್ರೀಗಳು ಒಂದು ಎಚ್ಚರಿಕೆ ನೀಡಿದ್ರು. ಹೀಗಾಗಿ ಇವತ್ತು ಭಾವೈಕ್ಯತೆ ದಿನಾಚರಣೆ ತೋಂಟದಾರ ಶ್ರೀಗಳು ಆಚರಣೆ ಮಾಡ್ತಾ ಇದ್ರು. ಜೊತೆಗೆ ಗದಗಿಗೆ ಅವರು ಆಗಮಿಸಿ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಏನು ಶಿರಹಟ್ಟಿ ಫಕೀರೇಶ್ವರ ಮಠದ ಭಕ್ತರು ಇವತ್ತು ಒಂದು ಕರಾಳ ದಿನ ಆಚರಣೆ ಮಾಡಿದ್ರು. ಹೀಗಾಗಿ ಇದಕ್ಕೆ ತಡೆಯ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ 144 ಕಲಂ ಜಾರಿಯನ್ನು ಮಾಡಿತ್ತು ಶಿರಹಟ್ಟಿಯಲ್ಲಿ. ಹೀಗಾಗಿ ಇಡೀ ಒಂದು ಮಠದ ಆವರಣ ಸುತ್ತಮುತ್ತ ಒಂದು ಪೊಲೀಸ್ ದಿಗ್ಬಂಧನ ಕೂಡ ಹಾಕಿದ್ದು. ಯಾವುದೇ ಕಾರಣಕ್ಕೂ ಕೂಡ ಶ್ರೀಗಳನ್ನ ಮಠದ ಹೊರಗಡೆ ಬಿಡದಂತೆ ಅವರು ಕಟ್ಟುನಿಟ್ಟಿನ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಆದ್ರೆ ಮಧ್ಯಾಹ್ನದ ಬಳಿಕ ಅವರು ಬೆಳಹಟ್ಟಿಗೆ ನಾನು ಬೇರೆ ಒಂದು ಕೆಲಸಕ್ಕೆ ಏನು ಮಠದ ಕಾಮಗಾರಿ ವೀಕ್ಷಣೆ ಮಾಡಕ್ ಹೋಗ್ಬೇಕು ಅಂತ ಹೇಳಿ ಮಾಡಿದ್ರು ಕೂಡ ಪೊಲೀಸರು ಬಿಡಲೇ ಇಲ್ಲ. ಹೀಗಾಗಿ ಇದು ಆಕ್ರೋಶಕ್ಕೆ ಕಾರಣ ಆಯ್ತು. ಒಟ್ಟಾರೆಯಾಗಿ ಇವೆರಡು ಮಠಗಳು ಏನು ಉತ್ತರ ಕನ್ನಡದ ಪ್ರಸಿದ್ಧ ಮಠಗಳು ಈ ಒಂದು ಭಾವೈಕ್ಯತೆ ಒಂದು ದಿನಾಚರಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಘರ್ಷ ನಡೆದಿದೆ ಅಂತ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ಸಂಜೀವ್ ಪಾಂಡ್ರೆ.